ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಂಗಳೂರು ಲಿವ್ ಇನ್ ರಿಲೇಶನ್ಶಿಪ್ಗೆ ವಿರೋಧ ವ್ಯಕ್ತಪಡಿಸಿದ್ದಕ್ಕಾಗಿ ಪ್ರಿಯಕರನ ಜೊತೆ ಸೇರಿ ಮಗಳೇ ತನ್ನ ಎತ್ತವರು ಹಾಗೂ ತಂಗಿ ಹತ್ಯೆಗೆ ಕಾರಣವಾಗಿರುವ ಭೀಕರ ಘಟನೆ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ಸಮೀಪದ ಸಾಯಿ ಗ್ರೀನ್ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದೆ. ಮೃತರನ್ನು ಸೋಮಸುಂದರ್, ಪತ್ನಿ ಮುತ್ತುಲಕ್ಷ್ಮಿ ಹಾಗೂ ಕಿರಿಯ ಪುತ್ರಿ ಸುಪ್ರಿಯಾ ಎಂದು ಗುರುತಿಸಲಾಗಿದೆ. ಪ್ರಮುಖ ಆರೋಪಿಗಳಾದ ಶ್ವೇತಾ ಮತ್ತು ಆಕೆಯ ಪ್ರಿಯಕರ ಕೆನತ್ ಘಟನೆ ಬಳಿಕ ಪರಾರಿಯಾಗಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಶ್ವೇತಾ ಕಳೆದ 1.5 ತಿಂಗಳಿನಿಂದ ಕೆನಾತ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಅದೇ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ಲು. ಈ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದ ಪೋಷಕರು ಮಗಳಿಗೆ ಬುದ್ಧಿವಾದ ಹೇಳಿ ಮನೆಗೆ ಕರೆತರಲು ಬಂದಿದ್ದಾರೆ. ಈ ವೇಳೆ ಪೋಷಕರು ಮಗಳು ಹಾಗೂ ಆಕೆಯ ಪ್ರಿಯಕರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ವಾಗ್ವಾದ ಕ್ಷಣಾರ್ಧದಲ್ಲಿ ಹಿಂಸಾಚಾರಕ್ಕೆ ತಿರುಗಿ ಕೆನಾತ್ ಚಾಕುವಿನಿಂದ 3 ಮೇಲೂ ದಾಳಿ ನಡೆಸಿದ್ದಾರೆ. ದಾಳಿಯ ಪರಿಣಾಮ ಮುತ್ತುಲಕ್ಷ್ಮಿ ಹಾಗೂ ಸುಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಸೋಮಸುಂದರ್ ರಕ್ತದ ಮಡುವಿನಲ್ಲಿ ಮನೆಯಿಂದ ಹೊರಬಂದು ಸಹಾಯಕ್ಕಾಗಿ ಯತ್ನಿಸಿದ್ದಾರೆ. ಸ್ಥಳೀಯರು ಕೂಡಲೇ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಹೊಯ್ಸಳ ಪೊಲೀಸರು ಅಪಾರ್ಟ್ಮೆಂಟ್ನ ಪಾರ್ಕಿಂಗ್ ಪ್ರದೇಶದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸೋಮಸುಂದರ್ ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. तो कुछ नहीं हुआ, वो बोला गांव से कहाँ से वो मेरा माँ बाप आएगा, अंदर आने देने बोला दिन में। फिर हम उसको रोका था, उस लड़के आके लेके गया। बाद में शाम को क्या उन लोग ऐसा कर दिया, मर्डर कर दिया। आप देखना क्या है इधर पूरा क्या क्या काम हो गया इधर देखना तुम। उसको क्या अंदर लोग क्या मारा कुटी कर दिया अंदर। तो ये उसका बाप बोलने वाला भाग के आ गया, वह भैया मारो बचाओ बचाओ बोला। फिर इधर आके पलट गया। उसके बाद हम लोग बुला के पुलिस को बुलाया, एम्बुलेंस बुलाया, उसको हॉस्पिटल भेज दिया। उसका उधर ही डेथ हुआ। 2 डोर बंद किया था उन लोग। फिर बाद में बिल्डिंग का ओनर और पुलिस मिल के वो दरवाज़ा खोला, उसके अंदर देखता तो और 2 बड़ी मिला है उसके अंदर। उसके बाद उन लोग को ढूंढने लगा तो उन लोग को दूसरा बिल्डिंग से ऊपर टेरेस में जाके दूसरा बिल्डिंग से उन लोग भाग गए। आपका नाम? मेरा नाम वीर बहादुर सिंह। ಕೆಆರ್ಪುರಂ ಪೊಲೀಸರಿಂದ ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳ ಬಂಧನಕ್ಕಾಗಿ ಬಲೆ ಬೀಸಿದ್ದಾರೆ. ವರದಿಗಾರರು ಪರಿಸರ ಮಂಜುನಾಥ್, ಪಿಟಿವಿ ನ್ಯೂಸ್ ಕನ್ನಡ, ಬೆಂಗಳೂರು.